ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 157ರ ಪ್ರೋಮೋ. ಅವನ ಕೈಗಳು ಅವಳನ್ನು ಬಿಗಿದಪ್ಪಿಕೊಂಡಿದ್ದವು. ಅವನ ತುಟಿಗಳು ಅವಳ ಮುಖದ ಮೇಲೆಲ್ಲ ಓಡಾಡಲಾರಂಭಿಸಿದ್ದವು. ಅವಳ ಕಣ್ಣಂಚು ಒದ್ದೆಯಾಗಿ ಕಂಬನಿ ಕೆಳಗೆ ಜಾರಿತು. ಸಾರಿ ಚಿನ್ನ, ಇವತ್ತು ನಿಂಗೆ ಬೇಜಾರು ಮಾಡಿದ್ದಕ್ಕೆ. ನಮ್ಮ ಮನೆಯ ಸದಸ್ಯರಲ್ಲಿ ಯಾರೊಬ್ಬರಿಗೆ ಏನಾದರೂ ನನಗೆ ತಡ್ಕೊಳ್ಳೋಕೆ ಆಗಲ್ಲ. ಇನ್ನೊಂದು ಕ್ಷಣದಲ್ಲಿ ಅವನ ಬಾಯಿಯಿಂದ ಯಾರಿಗೆ ಏನಾಗಿದೆ ಎಂದು ಬರುತ್ತಿತ್ತು. ಆದರೆ ಅಷ್ಟರಲ್ಲೇ ವೇದಾಂತ್ ಜಾಗೃತನಾಗಿದ್ದ. ವೇದಾಂತ್, ಬಾ ಊಟ ಮಾಡೋಣ ಎಂದಾಗ, ನನಗೆ ಬೇಡ ಸಾನು, ನಂದು ಊಟ ಆಗಿದೆ, ನೀನು ಊಟ ಮಾಡ್ಕೊಂಡು ಬಾ. ಮಕ್ಕಳೇನು ಮಾಡ್ತಾ ಇದ್ದಾರೆ, ಮಲಗಿದ್ರಾ ವಿಚಾರಿಸಿದ. ಹಾಂ, ಮಕ್ಕಳು ನಿನ್ನ ದಾರಿ ನೋಡ್ತಾ ಇದ್ರು, ಈಗ ತಾನೇ ಮಲಗಿ ನಿದ್ರೆ ಮಾಡಿದ್ರು. ಊಟ ಬೇಡ ಅಂದರೆ ಹಾಲು ತರ್ತೀನಿ, ಕುಡಿದು ಮಲಗು ಎಂದವಳು ಕೆಳಗಿಳಿದು ಹೋದಳು. ಅವಳು ರೂಮ್ಗೆ ಬಂದಾಗ ವೇದಾಂತ್ ಬೆಡ್ ಮೇಲೆ ಮಲಗಿ ಸೂರು ದಿಟ್ಟಿಸುತ್ತಿದ್ದ. ವೇದಾಂತ್, ಹಾಲು ತಗೋ. ಈಗಲೂ ಅವನು ಹೇಳಲಿಲ್ಲ. ಅಲ್ಲಿ ಇಟ್ಬಿಡು ಸಾನು. ವೇದಾಂತ್, ಸಾರಿ, ನಿಂಗೆ ಹುಷಾರಿರಲಿಲ್ಲ ಅಂತ ಆಫೀಸ್ಗೆ ಕಾಲ್ ಮಾಡಿದಾಗ ಗೊತ್ತಾಯಿತು. ಯಾಕೋ, ನಿಂಗೆ ಹುಷಾರಿಲ್ಲದೆ ಇದ್ದರೆ ನನ್ನ ಹತ್ರ ಹೇಳಬಾರ್ದಾ? ನಾನು ಹೊರಗಿನವಳಾಗಿ ಬಿಟ್ನಾ ನಿಂಗೆ? ಏನಾಗಿತ್ತು ನಿಂಗೆ? ಯಾವ ಹಾಸ್ಪಿಟಲ್ಗೆ ಹೋಗಿದ್ದು? ಪ್ಲೀಸ್, ಆಗಿಂದ ತುಂಬ ಟೆನ್ಷನ್ನಲ್ಲಿದ್ದೀನಿ, ಏನಾಯಿತು ಅಂತ ಎನ್ನುತ್ತಾ ಅವನ ಹಣೆಯ ಮೇಲೆ ತನ್ನ ಕೈಯಿಟ್ಟು ಪರೀಕ್ಷಿಸಿದಳು. ಜ್ವರ ಬರುತ್ತಿಲ್ಲ. ಅವಳಿಗೆ ದುಃಖ ಒತ್ತರಿಸಿಕೊಂಡು ಬಂದಿತ್ತು. ಗಂಟಲು ತುಂಬಿ ಬಂದು ಮುಂದೆ ಮಾತಾಡಲಾಗಲಿಲ್ಲ. ಸನ್ನಿಧಿಗೆ ಕಣ್ಣುಗಳಾಗಲೇ ತುಂಬಿ ಅಶ್ರುಧಾರೆಗೆ ರೆಡಿಯಾಗಿ ನಿಂತಿತ್ತು. ಅವಳ ಕಣ್ಣೀರು ಕಂಡ ತಕ್ಷಣವೇ ಅವನ ಹೃದಯ ದ್ರವಿಸಿ ಹೋಗಿ ಮಲಗಿದಲ್ಲಿಂದ ತಟ್ಟನೆ ಎದ್ದು ಬಂದ ವೇದಾಂತ್. ಸಾರಿ ಸಾನು, ನೀನಲ್ಲ ಸಾರಿ ಕೇಳಬೇಕಾಗಿರೋದು, ನಾನು. ಇವತ್ತು ಆಗ ಹಾಸ್ಪಿಟಲ್ನಿಂದ ಕಾಲ್ ಮಾಡಿ, ವೇದಾಂತ್ ನೀವು ಬನ್ನಿ, ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಅಂದಾಗ ನಾನೆಷ್ಟು ಟೆನ್ಷನ್ನಲ್ಲಿದ್ದೆ ಗೊತ್ತಾ? ಇನ್ನೊಂದು ಕ್ಷಣವಾಗಿದ್ದರೆ ಯಾರಿಗೆ ಏನಾಗಿದೆ ಎಂದು ಅವನು ಹೇಳಿಬಿಡುತ್ತಿದ್ದ. ಪ್ಲೀಸ್ ವೇದಾಂತ್, ಒಗಟೊಗಟಾಗಿ ಹೇಳಬೇಡ. ನೀನು ಆರೋಗ್ಯವಾಗಿದ್ದಿ ತಾನೇ? ಅವನಿಗೆ ಏನಾಗಿದೆ ಎಂದು ತಿಳಿಯುವ ಆತುರದಿಂದ ಕೇಳಿದಳು ಸನ್ನಿಧಿ. ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಆರೋಗ್ಯವಾಗಿದ್ದೀನಿ, ನನಗೇನೂ ಆಗಿಲ್ಲ. ಆದರೆ ನಾನಿವತ್ತು ತುಂಬ ಟೆನ್ಷನ್ನಲ್ಲಿದ್ದೆ, ಆದ್ದರಿಂದ ನಿನ್ನ ಸರಿಯಾಗಿ ವಿಚಾರಿಸಿಕೊಳ್ಳೋಕೆ ಆಗಿಲ್ಲ. ಅವನ ಕೈಗಳು ಅವಳನ್ನು ಬಿಗಿದು ಅಪ್ಪಿಕೊಂಡವು. ಹೌದು, ವೇದಾಂತ್ ಎಂದು ತನ್ನ ಪತ್ನಿಗೆ ಸುಳ್ಳು ಹೇಳುವುದೇ ಇಲ್ಲ. ಅವನಿಗೆ ಏನೂ ಆಗಿಲ್ಲ ಎಂದು ಹೇಳುತ್ತಿದ್ದಾನೆ. ಹಾಗಾದರೆ ಯಾರಿಗೆ ಏನಾಗಿದೆ? ಯಾಕಾಗಿ ವೇದಾಂತ್ ಅಷ್ಟೊಂದು ಟೆನ್ಷನ್ ಮಾಡಿಕೊಂಡಿದ್ದಾನೆ? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.